ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಏನಪ್ಪ ರೆಸಿಪಿ ಅಂದರೆ ಸ್ವೀಟ್ ಕಾರ್ನ್ ಪರೋಟ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಪರೋಟ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ. ಈ ಕಡೆ 3 ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ನೋಡಿ. 3 ತೊಗೊಂಡಿದ್ದೀನಿ. ಇದನ್ನು ಇವಾಗ ಕುದಿಸ್ಕೊಳ್ಳೋಣ. ಸ್ವೀಟ್ ಕಾರ್ನ್ ಎಲ್ಲರಿಗೂ ಇಷ್ಟ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೋಡಿ. ಒಂದೇ ಥರ ರೆಸಿಪಿ ಮಾಡೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ರೆಸಿಪಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪರೋಟ ಮಾಡಿಕೊಟ್ರೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗಾದರೂ ಮಾಡಿಕೊಡ್ಬೋದು. ಸಾಫ್ಟಾಗಿರುತ್ತೆ. ಇಲ್ಲಾಂದರೆ ನೈಟ್ ಹೊತ್ತೂ ಮಾಡಿಕೊಂಡು ಉಣ್ಬೋದು ನೋಡಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಕುಕ್ಕರಲ್ಲಿ ಎಲ್ಲ ಹಾಕೋತಾ ಇದ್ದೀನಿ ನೋಡಿ. ಸ್ವೀಟ್ ಕಾರ್ನ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಒಂದು ಚೆರ್ಗಿ ನೀರು ಹಾಕಿದ್ದೀನಿ ನೋಡಿ. ಒಂದು ಚೆರ್ಗಿ ನೀರು ಹಾಕ್ಕೊಂಡು ಇವಾಗ ಕುದಿಸ್ಕೋಬೇಕು ನೋಡಿ. 2 ವಿಸಲ್ ಬರೋ ತನಕ ಕುದಿಸ್ಕೊಳ್ಳೋಣ. 2 ವಿಸಲ್ ಆದರೆ ಸಾಕು. ಈ ಕಡೆ ಬನ್ನಿ ಫ್ರೆಂಡ್ಸ್, ಪರೋಟ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ. ಹೊರಗಡೆ ಎಲ್ಲ ಮೈದಾ ಹಿಟ್ಟು ತೊಗೊಂಡು ಮಾಡ್ತಾರೆ ಪರೋಟ, ಹೊರಗಡೆ ಎಲ್ಲ ಹೋಟೆಲಲ್ಲೆಲ್ಲ. ನಾವು ಇವತ್ತು ಮನೆಯಲ್ಲೇ ಮಾಡ್ತಾ ಇದ್ದೀವಲ್ಲ, ಗೋಧಿ ಹಿಟ್ಟಿಂದ ಮಾಡೋಣ. ನಾನು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಒಂದು ಅರ್ಧ kg ಅಷ್ಟಿದೆ ಹಿಟ್ಟು. ಅದಕ್ಕೆ ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ. ಅಜ್ವಾನ ತಿಕ್ಬಿಟ್ಟು ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನ್ ಅರಿಶಿಣ, ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇಷ್ಟು ಹಾಕ್ಕೊಂಡು ಇವಾಗ ಹಿಟ್ಟು ಕಲಿಸ್ಕೋಬೇಕು ನೋಡಿ. ಹಿಟ್ಟು ಕಲಿಸ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಹಿಟ್ಟು ಚಪಾತಿ ಹದದಲ್ಲಿ ಇರಬೇಕು ನೋಡಿ. ನಾವು ಚಪಾತಿ ಮಾಡ್ತೀವಲ್ಲ, ಆ ಹದದಲ್ಲಿದ್ದರೆ ಸಾಕು ನೋಡಿ. ಹಿಟ್ಟು ತುಂಬ ಗಟ್ಟಿನೂ ಬೇಡ ಮತ್ತು ಸಾಫ್ಟು ಬೇಡ ನೋಡಿ. ಹಿಟ್ಟು ಕಲಿಸ್ಕೊಂಡು ರೆಡಿ ಆಗಿದೆ. ಈ ಕಡೆ ನೋಡಿ ಸ್ವೀಟ್ ಕಾರ್ನು ಕುದ್ದಿದೆ ಚೆನ್ನಾಗಿ. 2 ಸೀಟಿ ಹೊಡ್ಕೊಂಡ್ಮೇಲೆ ತೆಗೆದಿದ್ದೀನಿ ನೋಡಿ. ಗರಮ್ ಇದೆ. ಇವಾಗ ಇದೆಲ್ಲ ಬಿಡಿಸ್ಕೋಬೇಕು ನೋಡಿ. ಎಲ್ಲ ಸ್ವೀಟ್ ಕಾರ್ನು ಬಿಡಿಸ್ಕೋತಾ ಇದ್ದೀನಿ. ಒಂದು ಲೈನ್ ಬಿಡಿಸಿದ್ರೆ ಈಸಿ ಆಗುತ್ತೆ ನೋಡಿ. ಸ್ವಲ್ಪ ಒಂದು ಲೈನ್ ಬಿಡಿಸೋ ತನಕ ಕಷ್ಟ ಆಗುತ್ತೆ. ಆಮೇಲೆ ಈಸಿಯಾಗಿ ಎಲ್ಲ ಬರುತ್ತೆ ನೋಡಿ. ಇವಾಗ ನೋಡಿ ನಾನು ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದರಲ್ಲಿ ರುಬ್ಕೋಬೇಕು ನೋಡಿ. ಇವಾಗ ತರಿಯಾಗಿ ರುಬ್ಕೋಬೇಕು. ಅಷ್ಟೇನು ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತರಿಯಾಗಿ ಇರಬೇಕು. ಒಂದು 2-3 ಸರಿ ತಿರುಗಿಸ್ಕೊಂಡ್ರೆ ಸಾಕು ನೋಡಿ. ತರಿಯಾಗಿ ರುಬ್ಬುತ್ತೆ. ಇವಾಗ ಎಲ್ಲ ಹಾಕ್ಕೊಂಡಿದ್ದಾಗಿದೆ. ಇವಾಗ ರುಬ್ಕೊಳ್ಳೋಣ ನೋಡಿ. ತರಿಯಾಗಿ ರುಬ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ತರಿಯಾಗಿ ರುಬ್ಬಿದ ಮೇಲೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಬೇಕು. ಚಾಪ್ಸ್ ಮಾಡ್ಕೋಬೇಕು ನೋಡಿ. ಈರುಳ್ಳಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಅಲ್ಲ ಗೀಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಗೀಚ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕಿದ್ಮೇಲೆ ಇವಾಗ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ. 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನೋಡಿ. ಹಾಕಿದ್ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೇಕು ನೋಡಿ. ಚಾಟ್ ಮಸಾಲ ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. 1 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಮಸಾಲ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಇಷ್ಟೆಲ್ಲ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮತ್ತು ನೀವು ಪರೋಟನೇ ಮಾಡ್ಕೋಬೇಕಂತೇನಿಲ್ಲ. ಇದರಿಂದ ಕಚೋರಿ ಮಾಡ್ಕೋಬೋದು. ಇಲ್ಲಾಂದರೆ ಬ್ರೆಡ್ ಮೇಲೆ ಹಾಕಿ ಸ್ನ್ಯಾಕ್ಸ್ ಆದರೂ ಮಾಡಿಕೊಡ್ಬೋದು ಮಕ್ಕಳಿಗೆ. ಇಲ್ಲಾಂದರೆ ಕಟ್ಲೆಟ್ ಆದರೂ ಮಾಡ್ಬೋದು. ಯಾವುದಾದ್ರೂ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ನೀವು ಪರೋಟನೇ ಮಾಡಬೇಕಂತಿಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಪರೋಟದು ಟೇಸ್ಟು ಸೂಪರಾಗಿರುತ್ತೆ. ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಅಡುಗೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಥರನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ನಾನು ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ರೆಡಿ ಆಗಿದೆ ನೋಡಿ. ಈ ಕಡೆ ಬನ್ನಿ. 10 ನಿಮಿಷ ಹಿಟ್ಟು ನೆನೆಸ್ಕೊಂಡಿಟ್ಟಿದೆ. 10 ನಿಮಿಷ ನೆಂದ ಮೇಲೆ ನೋಡೋಣ. ಇವಾಗ ಚೆನ್ನಾಗಿ ನೆಂದಿದೆ. 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು
ಚಪಾತಿ ಸೈಜಲ್ಲಿ ಸ್ವಲ್ಪ ತಗೊಂಡು ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೋಬೇಕು ನೋಡಿ. ಚಪಾತಿ ಲಟ್ಟಿಸ್ಬೇಕು. ಹಿಟ್ಟು ಹಚ್ಕೊಳ್ಳಿ. ಹಿಟ್ಟು ಹಚ್ಕೊಂಡು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟೆ ತೊಗೊಂಡು ಹಚ್ಕೊಂಡು ಲಟ್ಟಿಸ್ತಾ ಇದ್ದೀನಿ ನೋಡಿ. ಇವಾಗ ನೀವು ಎಷ್ಟು ತೆಳ್ಳಗೆ ಲಟ್ಟಿಸ್ತೀರಿ ನೋಡಿ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ನೀವು ಚಪಾತಿ ಎಷ್ಟು ತೆಳ್ಳಗೆ ಲಟ್ಟಿಸ್ತೀರಿ ನೋಡಿ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಇಷ್ಟು ತೆಳ್ಳಗಾದರೆ ಸಾಕು ನೋಡಿ ಫ್ರೆಂಡ್ಸ್. ಇದು ಇವಾಗ ರೆಡಿ ಆಗಿದೆ ನೋಡಿ. ರೆಡಿ ಆಗಿದೆ ಇದು. ಇದಕ್ಕೆ ಇವಾಗ ನೋಡಿ ಒಂದು 4 ಸ್ಪೂನ್ ಆದರೂ ಹಾಕೋಬೇಕು ನೋಡಿ. ಒಂದು 4 ಸ್ಪೂನ್ ಹಾಕ್ಕೊಂಡು ಸೇಪ್ ತೊಗೋಬೇಕು. ಕೋನ್ ಸೇಪ್ ಇರುತ್ತಲ್ಲ, ಕೋನ್ ಸೇಪ್ ಅಪ್ಲೆ ಮಾಡ್ಕೋಬೇಕು ನೋಡಿ. ಕೋನ್ ಥರ ಮಾಡ್ಕೋಬೇಕು. ನೀವು ಯಾವ ಥರನಾದರೂ ಚಪಾತಿ ಮಾಡ್ದಂಗೆ ಮಾಡ್ಬೋದು. ಪರೋಟ ಇದರಲ್ಲೂ ಆದರೂ ಮಾಡ್ಬೋದು. ನಾನು ಕೋನ್ ಸೇಪಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಟೇಸ್ಟು ಸೂಪರಾಗಿರುತ್ತೆ ನೋಡಿ. ನಾನು ಕೋನ್ ಸೇಪಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಕಡೆ ಒಂದು ಕಡೆಯಿಂದ ತಗೊಂಡು ಈ ಥರ ಮಡ್ಚ್ಕೋಬೇಕು ನೋಡಿ ಫ್ರೆಂಡ್ಸ್. ಮಡ್ಚ್ಕೊಂಡು ಮೇಲ್ಗಡೆ ಸ್ವಲ್ಪ ನೀರು ಹಚ್ಕೋಬೇಕು ನೋಡಿ. ಕೈಯಿಂದ ಸ್ವಲ್ಪ ನೀರು ಹಚ್ಕೊಂಡು ಮತ್ತೆ ಆ ಕಡೆಯಿಂದನೂ ಹಿಟ್ಟು ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಈ ಕಡೆ ಸ್ವಲ್ಪ ಮತ್ತೆ ನೀರು ಹಚ್ಚಿ ಇದನ್ನು ಹಿಟ್ಟು ಮಡ್ಚ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ಡಿಸೈನಲ್ಲಿ ಇಷ್ಟ ಆಗುತ್ತೋ ಆ ಡಿಸೈನಲ್ಲಿ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಬೇಯಿಸ್ಕೊಳ್ಳೋಣ. ಈ ಕಡೆ ಒಂದು ಹಂಚು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ. ನಾನ್ ಸ್ಟಿಕ್ ಇದೆ, ಆದರೂ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇವಾಗ ತವಾ ಗರಮ್ ಆಗಿದೆ ನೋಡಿ. ತವಾ ಗರಮ್ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲರೂ ತಿಂದು ಖಾಲಿ ಮಾಡಿದ್ರು ನೋಡಿ. ಅಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ನಾನು ಸ್ವೀಟ್ ಕಾರ್ನ್ ತಂದರೆ ಬೇಯಿಸ್ಕೊಂಡು ಹಾಗೆ ತಿಂತಿದ್ವಿ. ಅದಕ್ಕೆ ಈ ಸರಿ ಒಂದು ಹೊಸ ಥರ ರೆಸಿಪಿ ಟ್ರೈ ಮಾಡೋಣ ಅಂತ ಪರೋಟ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. 2 ಸೈಡು ಬೇಯಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಅದೇ ಥರ ಇವಾಗ ಈ ಒಂದು ಸೈಡು ಮಡ್ಚ್ಕೊಂಡು ಮೇಲ್ಗಡೆ ಸ್ವಲ್ಪ ನೀರು ಹಚ್ಕೋತಾ ಇದ್ದೀನಿ. ನೀರು ಹಚ್ಕೊಂಡು ಮತ್ತೆ ಈ ಸೈಡೂ ಮಡ್ಚ್ಕೋತಾ ಇದ್ದೀನಿ ನೋಡಿ. ಈ ಸೈಡು ಮಡ್ಚ್ಕೊಂಡು ಮತ್ತೆ ಸ್ವಲ್ಪ ನೀರು ಹಚ್ಕೋಬೇಕು. ನೀರು ಹಚ್ಕೊಂಡು ಮತ್ತೆ ಮಡ್ಚ್ಕೋಬೇಕು ನೋಡಿ. ನಿಮಗೆ ಸಮೋಸ ಮಾಡ್ತೀವಲ್ಲ ಆ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಈಸಿ ಆಗುತ್ತೋ ನೋಡಿ ಅದೇ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರನೂ ತುಂಬ ಈಸಿ, ಬೇಗನೆ ಮಾಡ್ಕೋಬೋದು. ಸಮೋಸ ಸೇಪಲ್ಲಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಇವಾಗ ಮತ್ತೆ ಇದು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. 2 ಸೈಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಮತ್ತೆ ಒಂದು ಚಪಾತಿ ಮಾಡ್ಕೊಂಡಿದ್ದೀನಿ. ಎಲ್ಲ ಚಪಾತಿ ಮಾಡಿಕೊಂಡು ಇದೇ ಥರ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಷ್ಟು ಸೂಪರಾಗಿರುತ್ತೆ. ಟೇಸ್ಟು ಸೂಪರಾಗಿರುತ್ತೆ ನೋಡಿ. ಫೈನಲ್ ಆಗಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ರೆಡಿ ಆಗಿದ್ದಾವೆ ನೋಡಿ. ಫೈನಲ್ ರಿಸಲ್ಟ್ ಈ ಥರ ಇದೆ ಫ್ರೆಂಡ್ಸ್. ಅದ್ರ ಮೇಲೆ ಸ್ವಲ್ಪ ನಾನು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೆ, ಅದು ಇಟ್ಕೊಂಡಿದ್ದೀನಿ ನೋಡಿ. ಇದ್ರ ಜೊತೆ ಮೆಣಸಿನ್ಕಾಯಿ ತಿಂದರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ನಾನು ತಿಂದುಬಿಟ್ಟು ತೋರಿಸ್ತಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದೀನಿ ಸ್ವಲ್ಪ ನೋಡಿ. ಒಳಗಡೆ ಎಷ್ಟು ಸಾಫ್ಟ್ ಇದೆ. ಮೇಲ್ಗಡೆಯಿಂದ ನೀವು ಎಷ್ಟು ಚಪಾತಿ ತೆಳ್ಳು ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಐ ಹೋಪ್ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ.
ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.